ನೀವು ಜಗತ್ತಿನ ಯಾವುದೇ ಕಾರನ್ನು ನೋಡಿ, ಅದು ಎಷ್ಟೇ ಸ್ಟೇಬಲ್, ಗಟ್ಟಿ ಮತ್ತೆ ಎಷ್ಟೇ ಫೀಚರ್ ಗಳಿಂದ ಕೂಡಿರಲಿ, ಅಪಘಾತ ಆದಾಗ ಜನರು ಜೀವ ಅಂತೂ ಕಳೆದುಕೊಳ್ತಾರೆ. ಆದ್ರೆ ವೋಲ್ವೋನ XC90 ಒಂದು ಇಂತಹ ಕಾರ್ ಆಗಿದೆ. ಇದರಲ್ಲಿ ಯಾವುದೇ ಕ್ಯಾಸುಯಾಲಿಟೀಸ್ ಆಗಲಿಲ್ಲ. ಕೇವಲ ಇದೊಂದೇ ಅಲ್ಲ, ವೋಲ್ವೋನ ಪ್ರತಿಯೊಂದು ಕಾರ್ ಸೇಫ್ಟಿಯಲ್ಲಿ ಬೆಸ್ಟ್ ಆಗಿವೆ ಎಂದು ಹೇಳಲಾಗುತ್ತೆ. ಅಷ್ಟೇ ಅಲ್ಲ, ವೋಲ್ವೋ ಕಂಪ್ನಿಯೇ ಸೇಫ್ಟಿ ಬೆಲ್ಟ್ ನ ಆವಿಷ್ಕಾರ ಮಾಡಿತ್ತು. ಅದನ್ನೇ ನಾವು ಇವತ್ತು ನಮ್ಮ ಡೈಲಿ ಲೈಫ್ ನಲ್ಲಿ ಉಪಯೋಗ ಮಾಡುತ್ತೇವೆ. ಇದರ ಪೇಟೆಂಟ್ ರಿಜಿಸ್ಟರ್ ಆದ್ಮೇಲೂ ವೋಲ್ವೋ ಜಗತ್ತಿನ ಎಲ್ಲಾ ಕಾರ್ ಕಂಪನಿಗಳಿಗೆ ಇದನ್ನ ಫ್ರೀಯಾಗಿ ಉಪಯೋಗಿಸಿಕೊಳ್ಳುವ ಅನುಮತಿ ನೀಡಿತು. ಇದರಿಂದ ಸಾವಿರಾರು ಜನರ ಜೀವ ಉಳಿದಿದೆ. ಈ ಕಂಪನಿಯ ಸೇಫ್ಟಿ ಫೀಚರ್ ಮತ್ತೆ ಹೊಸ ಹೊಸ ಇನೋವೇಷನ್ ಗಳನ್ನ ನೋಡಿ ಟಾಟಾ ಮತ್ತೆ ಮಹೀಂದ್ರಾ ಕಾರ್ ಕಂಪನಿಗಳು ಕೂಡ ತಮ್ಮ ವೆಹಿಕಲ್ ಗಳನ್ನ ಡಿಸೈನ್ ಮಾಡ್ತಾರೆ. ಆದರೆ ಅಚಾನಕ್ ಆಗಿ ಏನಾಯ್ತು, ಬೇರೆಯವರಿಗೆ ಇನ್ಸ್ಪೈರ್ ಮಾಡುವ ಮತ್ತೆ ಎಲ್ಲಕ್ಕಿಂತ ಸೇಫ್ ಕಾರ್ ನಿರ್ಮಾಣ ಮಾಡುವ ಕಂಪನಿ ವೋಲ್ವೋ ಸ್ವತಃ ಮುಳುಗಿ ಹೋಯಿತು. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾವು ಇದರ ಹಿಂದಿನ ಪೂರ್ತಿ ಮಾಹಿತಿಯನ್ನ ತಿಳಿಯೋಣ. ವೋಲ್ವೋ ಕಂಪನಿಯ ಪ್ರಾರಂಭ ಆಗಿತ್ತು 1927ರಲ್ಲಿ. ಸಣ್ಣ ಸಣ್ಣ ಎಂಜಿನಿಯರ್ಸ್ ಗಳು ಸೇರಿ ಗೋಥೆನ್ಬರ್ಗ್, ಸ್ವೀಡನ್ ನಲ್ಲಿ ಇದನ್ನ ಸ್ಥಾಪಿಸಿದರು. ಇದರ ಫೌಂಡರ್ ಗಳ ಕನಸು ಒಂದು ಇಂತಹ ಕಾರ್ ನಿರ್ಮಾಣ ಮಾಡುವುದು ಆಗಿತ್ತು. ಅಲ್ಲಿನ ವಾತಾವರಣಕ್ಕೆ ಹೊಂದಿಕೊಳ್ಬೇಕು ಮತ್ತೆ ಸೇಫ್ಟಿಯಲ್ಲೂ ಮುಂದೆ ಇರಬೇಕು. ಮತ್ತೆ ತಮ್ಮ ಇದೇ ಮಿಷನ್ ಅನ್ನ ಪೂರ್ಣಗೊಳಿಸ್ತಾ ವೋಲ್ವೋ ಅವರು ತಮ್ಮ ಮೊದಲ OV4 ಲಾಂಚ್ ಮಾಡಿದ್ರು. ಇದು ಓಪನ್ ಬಾಡಿ 1.9 ಲೀಟರ್ ಮತ್ತೆ 4 ಸಿಲಿಂಡರ್ ಹೊಂದಿರುವ ಈ ಕಾರ್ 28 HP ಪ್ರೊಡ್ಯೂಸ್ ಮಾಡ್ತಾ ಇತ್ತು. ಇದು ಮೊದಲ ಕಾರ್ ಆಗಿರೋದ್ರಿಂದ ಈ ಕಾರ್ ಮಾರ್ಕೆಟ್ ನಲ್ಲಿ ಹಿಟ್ ಆಯಿತು. ಏಕೆಂದ್ರೆ ಡ್ಯೂರಬಿಲಿಟಿ, ಸೇಫ್ಟಿ, ಪವರ್ ಮತ್ತೆ ಕಂಫರ್ಟ್ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಈ ಕಾರ್ ಆ ಸಮಯದಲ್ಲಿ ಪರ್ಫೆಕ್ಟ್ ಆಗಿತ್ತು. ಜೊತೆಗೆ ಇದು ಜಗತ್ತಿನ ಮೊದಲ ಇಂತಹ ಕಾರ್ ಆಗಿತ್ತು. ಇದರಲ್ಲಿ ಲ್ಯಾಮಿನೇಟೆಡ್ ವಿಂಡ್ ಶೀಲ್ಡ್ ಅಳವಡಿಸಲಾಗಿತ್ತು. ಆಕ್ಚುಲಿ ಆ ಸಮಯದಲ್ಲಿ ಗಾಡಿಗೆ ಅಳವಡಿಸಿದ ವಿಂಡ್ ಶೀಲ್ಡ್ ಆಕ್ಸಿಡೆಂಟ್ ಆದಾಗ ಪುಡಿ ಪುಡಿಯಾಗಿ ಬೀಳ್ತಾ ಇದ್ವು ಮತ್ತೆ ಇದರಿಂದ ಪ್ರಯಾಣಿಕರಿಗೆ ಅನೇಕ ಗಾಯಗಳಾಗ್ತಾ ಇದ್ವು. ಆದರೆ ವೋಲ್ವೋ ಕಾರ್ ಒಳಗಿನ ಲ್ಯಾಮಿನೇಟೆಡ್ ವಿಂಡ್ ಶೀಲ್ಡ್ ನಲ್ಲಿ ಪ್ಲಾಸ್ಟಿಕ್ ಲೇಯರ್ ಅಳವಡಿಸಲಾಗಿತ್ತು. ಇದರಿಂದ ಅಪಘಾತ ಆದಾಗ ಗಾಜು ಪುಡಿ ಪುಡಿ ಆಗ್ತಾ ಇರಲಿಲ್ಲ ಮತ್ತೆ ಪ್ರಯಾಣಿಕರಿಗೆ ಗಾಯ ಆಗ್ತಾ ಇರಲಿಲ್ಲ. ಇದೇ ತರ ವೋಲ್ವೋ 1944ರಲ್ಲಿ ತನ್ನ ಎರಡನೇ ಕಾರ್ PV444 ಲಾಂಚ್ ಮಾಡಿತು. ಇದು ಎಷ್ಟು ಸೂಪರ್ ಹಿಟ್ ಆಯಿತು ಅಂದ್ರೆ ಅದರಿಂದ ವೋಲ್ವೋ ಪೂರ್ತಿ ಜಗತ್ತಿನಲ್ಲಿ ಪ್ರಸಿದ್ಧಿ ಪಡೆದಿತ್ತು. ಈಗ ವೋಲ್ವೋ ತನ್ನ ಹೊಸ ಕಾರ್ ನಲ್ಲಿ ಏನಾದ್ರೂ ಹೊಸತನ ಮಾಡ್ತಾನೆ ಇತ್ತು ಮತ್ತೆ ತನ್ನ ಇದೇ ಆವಿಷ್ಕಾರಗಳಿಂದ ತನ್ನ ರಿವೈವಲ್ ಬ್ರ್ಯಾಂಡ್ ಗಳಿಗಿಂತ ಮುಂದೆ ಹೋಗಲು ಪ್ರಾರಂಭ ಮಾಡಿತು. 1958ರಲ್ಲಿ ವೋಲ್ವೋನ ಒಬ್ಬ ಎಂಜಿನಿಯರ್ ನೀಲ್ಸ್ ಪೊಹ್ಲಿನ್ ಅವರೇ 3 ಪಾಯಿಂಟ್ ಸೇಫ್ಟಿ ಬೆಲ್ಟ್ ನ ಆವಿಷ್ಕಾರ ಮಾಡಿದ್ರು. ಮತ್ತೆ ಇವತ್ತಿನ ಕಾರ್ ಗಳಲ್ಲಿಯೂ ಇದೊಂದು ಸ್ಟ್ಯಾಂಡರ್ಡ್ ಸೇಫ್ಟಿ ಫೀಚರ್ ಗಳ ಹಾಗೆ ನೋಡಲಾಗುತ್ತೆ. ಮತ್ತೆ ಈ 3 ಪಾಯಿಂಟ್ ಸೇಫ್ಟಿ ಬೆಲ್ಟ್ ಅನ್ನ ಮೊಟ್ಟ ಮೊದಲು ವೋಲ್ವೋ ತನ್ನ PV544 ನಲ್ಲಿ ಉಪಯೋಗ ಮಾಡಿತ್ತು. ಇದು ಅತಿ ಬೇಗ ಸ್ವೀಡನ್ ಮತ್ತೆ ಉಳಿದ ಎಲ್ಲ ಯುರೋಪ್ ಕಂಟ್ರಿಗಳಲ್ಲಿಯೂ ಫೇಮಸ್ ಆಯಿತು. ಜೊತೆಗೆ ಸೇಫ್ಟಿ ಹಾಗೂ ರಿಲಯಬಿಲಿಟಿಯಲ್ಲೂ ಕಂಪನಿಯ ರೆಪ್ಯುಟೇಷನ್ ಅನ್ನ ಟಾಪ್ ನಲ್ಲಿ ತಂದಿತ್ತು. ಆಕ್ಚುಲಿ ಆಗಿನ ಕಾರ್ಗಳಲ್ಲಿ 2 ಪಾಯಿಂಟ್ ಸೇಫ್ಟಿ ಬೆಲ್ಟ್ ನ ಉಪಯೋಗ ಮಾಡ್ತಾ ಇದ್ರು. ಇದು ಕೇವಲ ಲೋವರ್ ಬಾಡಿ ಪಾರ್ಟ್ ಸಲುವಾಗಿಯೇ ಇತ್ತು. ಮತ್ತೆ ಯಾವುದಾದ್ರೂ ಅಪಘಾತ ಆದಾಗ ಮೇಲಿನ ಅಪ್ಪರ್ ಬಾಡಿ ಪಾರ್ಟ್ ಅಂದ್ರೆ ತಲೆ, ಮುಖ ಮತ್ತೆ ಎದೆಯ ಭಾಗಕ್ಕೆ ಗಾಯ ಆಗ್ತಾ ಇತ್ತು ಮತ್ತೆ ಜನರ ಜೀವ ಹೋಗ್ತಾ ಇತ್ತು. ಈಗ 3 ಪಾಯಿಂಟ್ ಸೇಫ್ಟಿ ಬೆಲ್ಟ್ ನ ಪ್ಯಾಟರ್ನ್ ಅಂತೂ ವೋಲ್ವೋ ಹತ್ತಿರವೇ ಇತ್ತು. ಆದರೆ ಜಾಸ್ತಿ ಜನರ ಸಾವು ನೋಡಿ ಮತ್ತೆ ಈ ಆವಿಷ್ಕಾರದ ಲಾಭ ಪಡ್ಕೊಳ್ಳೋ ಬದಲು ಜಗತ್ತಿನ ಎಲ್ಲಾ ಕಾರ್ ಕಂಪನಿಗಳಿಗೆ ಇದನ್ನ ಫ್ರೀಯಾಗಿ ಉಪಯೋಗಿಸಿಕೊಳ್ಳಲು ಅನುಮತಿ ನೀಡಿತ್ತು. ಮತ್ತೆ ಅವರ ಕಾಂಬಿನೇಷನ್ ನಿಂದ ಆಕ್ಸಿಡೆಂಟ್ ನಿಂದ ಆಗುವ ಕ್ಯಾಸುಯಾಲಿಟೀಸ್ ಕಡಿಮೆ ಆದವು. ನ್ಯಾಷನಲ್ ಹೈವೇ ಸೇಫ್ಟಿ ಅಡ್ಮಿನಿಸ್ಟ್ರೇಟಿವ್ ನ ಅಕಾರ್ಡಿಂಗ್ 1956ರಿಂದ ಇಲ್ಲಿವರೆಗೆ ಈ ಸೀಟ್ ಬೆಲ್ಟ್ 3,84,000ಕ್ಕಿಂತ ಜಾಸ್ತಿ ಜನರ ಜೀವ ಉಳಿಸಿದೆ. 1968ರಲ್ಲಿ ವೋಲ್ವೋ ರಿಯರ್ ಫೇಸಿಂಗ್ ಚೈಲ್ಡ್ ಸೀಟ್ ಕೂಡ ಆವಿಷ್ಕಾರ ಮಾಡಿತ್ತು. ಇದರಿಂದ ಮಕ್ಕಳ ಸೇಫ್ಟಿ ಕೂಡ ಇಂಪ್ರೂವ್ ಆಗಿತ್ತು. 70ರ ದಶಕದಲ್ಲಿ ಬೇರೆ ಎಲ್ಲ ಕಾರ್ ಕಂಪನಿಗಳು ಕಾರ್ನ ಸ್ಪೀಡ್ ಮತ್ತೆ ಪರ್ಫಾರ್ಮೆನ್ಸ್ ಮೇಲೆ ಗಮನ ಕೊಡ್ತಾ ಇದ್ರು. ಆದರೆ ವೋಲ್ವೋ ಒಂದೇ ಇಂತಹ ಬ್ರ್ಯಾಂಡ್ ಆಗಿತ್ತು. ಜನರ ಜೀವ ಉಳಿಸುವ ಬಗ್ಗೆ ಯೋಚನೆ ಮಾಡಿತ್ತು ಮತ್ತೆ ತಮ್ಮ ಕಾರ್ನ ಎಲ್ಲಾ ರೀತಿಯಲ್ಲೂ ಸೇಫ್ ಮಾಡುವ ಪ್ರಯತ್ನ ಮಾಡಿತ್ತು. ಮತ್ತೆ ಜನರ ವಿಶ್ವಾಸ ಕೂಡ ಈ ಕಂಪನಿ ಮೇಲೆ ಜಾಸ್ತಿ ಆಗ್ತಾ ಹೋಯಿತು. ಮತ್ತೆ ಈ ನಂಬಿಕೆ ಆಗ ಜಾಸ್ತಿ ಆಯಿತು ಯಾವಾಗ ಸ್ವತಃ ಅಮೆರಿಕ ಸರ್ಕಾರ ಇದನ್ನ ಎಲ್ಲಕ್ಕಿಂತ ಸೇಫೆಸ್ಟ್ ಕಾರ್ ಎಂದು ಘೋಷಣೆ ಮಾಡಿತ್ತು. ಆಕ್ಚುಲಿ US ಗೌರ್ಮೆಂಟ್ ಕ್ರ್ಯಾಶ್ ಟೆಸ್ಟಿಂಗ್ ಸಲುವಾಗಿ ವೋಲ್ವೋನ 24 ಕಾರ್ ಖರೀದಿ ಮಾಡಿ ಕ್ರ್ಯಾಶ್ ಟೆಸ್ಟ್ ಮಾಡಿಸಿತು. ನಂತರ ವೋಲ್ವೋಗೆ ಆಫಿಷಿಯಲಿ ಆ ಸಮಯದಲ್ಲಿ ಉಳಿದ ಎಲ್ಲ ಕಾರ್ಗಳ ಸ್ಟ್ಯಾಂಡರ್ಡ್ ಅನ್ನ ಸೆಟ್ ಮಾಡಲು ಆಸ್ ಎ ಬೆಂಚ್ ಮಾರ್ಕ್ ಅನ್ನಾಗಿ ಆಯ್ಕೆ ಮಾಡಲಾಯಿತು. ಇದರಿಂದ ಕಂಪನಿಯ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ತುಂಬಾ ಜಾಸ್ತಿ ಆಗಿತ್ತು ಮತ್ತೆ ಜಗತ್ತಿನ ಮೂಲೆ ಮೂಲೆಯಲ್ಲೂ ವೋಲ್ವೋ ಕಾರ್ಸ್ ನ ಡಿಮ್ಯಾಂಡ್ ಜಾಸ್ತಿ ಆಗಲು ಪ್ರಾರಂಭ ಆಯಿತು. ಮತ್ತೆ 1977ರಲ್ಲಿ ವೋಲ್ವೋ ಇನ್ನೊಂದು ಟೆಕ್ನಾಲಜಿಯನ್ನ ಆವಿಷ್ಕಾರ ಮಾಡಿತು. ವೋಲ್ವೋ ಲಾಂಡ್ಸೋಡ್ ಅನ್ನ ಆಕ್ಸಿಜನ್ ಸೆನ್ಸಾರ್ ಪರಿಚಯಿಸಿತು. ಇದು ಹೊಗೆಯನ್ನ ಕಡಿಮೆ ಮಾಡುವುದರ ಜೊತೆಗೆ ಎಂಜಿನ್ ಪರ್ಫಾರ್ಮೆನ್ಸ್ ಮತ್ತೆ ಫ್ಯೂಲ್ ಎಫಿಷಿಯನ್ಸಿಯನ್ನ ತುಂಬಾ ಇಂಪ್ರೂವ್ ಮಾಡಿತ್ತು. ಜೊತೆಗೆ 1991ರಲ್ಲಿ ಕಂಪನಿ ಸೈಡ್ ಇಂಪ್ಯಾಕ್ಟ್
ಪ್ರೊಟೆಕ್ಷನ್ ಸಿಸ್ಟಮ್ ಅನ್ನು ಇಂಟ್ರೊಡ್ಯೂಸ್ ಮಾಡಿತ್ತು. ಇದರಿಂದ ಸೈಡ್ ನಿಂದ ಆಕ್ಸಿಡೆಂಟ್ ಆಗುವ ಸಂದರ್ಭದಲ್ಲಿ ಪ್ರಯಾಣಿಕರ ಸುರಕ್ಷತೆಗಾಗಿ ರೇನ್ಫೋರ್ಸ್ಡ್ ಡೋರ್, ಭೀಮ್, ಏರ್ ಬ್ಯಾಗ್ಸ್ ಗಳಂತಹ ಅನೇಕ ಸೇಫ್ಟಿ ಫೀಚರ್ ಗಳನ್ನ ಪರಿಚಯಿಸಿತು. ಮತ್ತೆ ಇಲ್ಲಿವರೆಗೆ ವೋಲ್ವೋ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇತ್ತು ಮತ್ತೆ ತುಂಬಾ ಹಣ ಸಂಪಾದನೆ ಸಹ ಮಾಡ್ತಾ ಇತ್ತು. ಆದರೆ ವೋಲ್ವೋನ ಪೇರೆಂಟ್ ಕಂಪನಿ AB ವೋಲ್ವೋ 1999ರಲ್ಲಿ ತಮ್ಮ ಕಾರ್ ಡಿವಿಷನ್ ಅನ್ನ ಬೇರೆ ಮಾಡಿ ಒಂದು ಹೊಸ ಕಂಪನಿ ನಿರ್ಮಾಣ ಮಾಡಿತ್ತು, ವೋಲ್ವೋ ಕಾರ್ಸ್ ಕಾರ್ಪೊರೇಷನ್. ಈಗ ಕಾರ್ ಡಿವಿಷನ್ ಅನ್ನ ಬೇರೆ ಮಾಡುವ ಉದ್ದೇಶ ಅಂದ್ರೆ ವೋಲ್ವೋ ವೇಗವಾಗಿ ಬದಲಾವಣೆ ಮಾಡ್ತಾ ಇರುವ ಆಟೋಮೇಟಿವ್ ಮಾರ್ಕೆಟ್ ಮೇಲೆ ಪ್ರಾಪರ್ಲಿ ಫೋಕಸ್ ಮಾಡಬೇಕು ಅಂತ ಅನ್ಕೊಂಡಿತ್ತು. ಏಕೆಂದ್ರೆ ಇದಕ್ಕಿಂತ ಮುಂಚೆ ಟ್ರಕ್, ಬಸ್, ಕನ್ಸ್ಟ್ರಕ್ಷನ್ ಇಕ್ವಿಪ್ಮೆಂಟ್ಸ್ ಮತ್ತೆ ಬೇರೆ ಉಳಿದ ಇಂಡಸ್ಟ್ರಿಯಲ್ ಪವರ್ ಸಿಸ್ಟಮ್ ಗಳನ್ನ ಒಂದೇ ಕಂಪನಿಯಲ್ಲಿ ತಯಾರು ಮಾಡ್ತಾ ಇದ್ರು. ಬೇರೆ ಕಂಪನಿ ನಿರ್ಮಾಣ ಆದ್ಮೇಲೆ ವೋಲ್ವೋ ಇದೇ ವರ್ಷ ಫೋರ್ಡ್ ಜೊತೆಗೆ ಮರ್ಜ್ ಆಗುತ್ತೆ. ಇದರಿಂದ ಫೋರ್ಡ್ ನ ಹೊಸ ಟೆಕ್ನಾಲಜಿ ಮತ್ತೆ ಬೆಟರ್ ರಿಸೋರ್ಸಸ್ ಸಿಗಲು ಈ ಅಕ್ವಿಜಿಷನ್ ಸಲುವಾಗಿ ಫೋರ್ಡ್ $6.4 ಬಿಲಿಯನ್ ಖರ್ಚು ಮಾಡಿತ್ತು. ಅದರಿಂದ ಈಗ ವೋಲ್ವೋ ಬಳಿಯೂ ಒಳ್ಳೆಯ ಇಂಜಿನಿಯರ್ಗಳು ಮತ್ತೆ ಒಳ್ಳೆಯ ಪ್ರೊಡಕ್ಷನ್ ಫೆಸಿಲಿಟಿ ಬಂದಿತ್ತು. ಫೋರ್ಡ್ ನಲ್ಲಿ ಮರ್ಜ್ ಆದ ನಂತರ ವೋಲ್ವೋ ತುಂಬಾ ಎಕ್ಸ್ಪೆರಿಮೆಂಟ್ ಮಾಡ್ತು, ಜೊತೆಗೆ ಅನೇಕ ಹೊಸ ಅಡ್ವಾನ್ಸ್ ಫೀಚರ್ ಇಂಟ್ರೊಡ್ಯೂಸ್ ಮಾಡ್ತು. ಮತ್ತೆ ಈ ಎಲ್ಲಾ ಹೊಸ ಫೀಚರ್ ವೋಲ್ವೋನ XC90 SUV ಮತ್ತೆ S60 ಸಡಾನ್ ನಲ್ಲಿ ಕಾಣಬಹುದು. ಈ ಕಾರ್ನ ಬಿಲ್ಡ್ ಕ್ವಾಲಿಟಿಯ ಅಂದಾಜು ಇದೇ ಮಾತಿನಿಂದ ಗೊತ್ತಾಗುತ್ತೆ. XC90 ಕೇವಲ ಒಂದೇ ಇಂತಹ ಕಾರ್ ಆಗಿತ್ತು. 2015ರ ಒಂದು ಸರ್ವೆನಲ್ಲಿ 5 ಸ್ಟಾರ್ ನ ಸೇಫ್ಟಿ ರೇಟಿಂಗ್ ಸಿಕ್ಕಿದೆ. ಅದಕ್ಕೆ 1998ರಲ್ಲಿ ವೋಲ್ವೋನ ಸೇಲ್ಸ್ 3,000 ಆಗಿತ್ತು. ಅದು 2008ರಲ್ಲಿ ಜಾಸ್ತಿ ಆಗಿ 3,74,000 ಆಗಿತ್ತು. ಮತ್ತೆ 2010ರಲ್ಲಿ ಫೋರ್ಡ್ ಕಂಪನಿ ವೋಲ್ವೋ ಅನ್ನ $4 ಬಿಲಿಯನ್ ನ ನಷ್ಟದೊಂದಿಗೆ ಒಂದು ಚೈನೀಸ್ ಕಂಪನಿ ಗಿಲ್ಲಿಗೆ ಮಾರಾಟ ಮಾಡಿತು. ಹಾಗಿದ್ರೆ ಫೋರ್ಡ್ ಈ ತರ ಯಾಕೆ ಮಾಡಿತ್ತು ನೋಡಿ. 2008ರಲ್ಲಿ ಫೋರ್ಡ್ ತುಂಬಾ ದೊಡ್ಡ ಫೈನಾನ್ಷಿಯಲ್ ಚಾಲೆಂಜಸ್ ಗಳನ್ನ ಎದುರಿಸ್ತಾ ಇತ್ತು. ಏಕೆಂದ್ರೆ ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್ ನ ಕಾರಣದಿಂದ ಕಾರ್ಸ್ ಮಾರಾಟ ತುಂಬಾ ದೊಡ್ಡ ನಷ್ಟ ಅನುಭವಿಸ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಕಂಪನಿ ತನ್ನ ಎಲ್ಲ ಖರ್ಚು ಕಡಿಮೆ ಮಾಡಲು ಮತ್ತೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಂಪ್ರೂವ್ ಮಾಡಲು ವೋಲ್ವೋ ಅನ್ನ ಮಾರಾಟ ಮಾಡಿತು. ಇನ್ನೊಂದು ಕಾರಣ ಅಂದ್ರೆ ವೋಲ್ವೋನ ಕಾರ್ಸ್ ಜರ್ಮನಿಯ ಟ್ರಾಯೋ ಅಂದ್ರೆ ಮರ್ಸಿಡೀಸ್, BMW ಮತ್ತೆ ಆಡಿಗಳ ಜೊತೆಗೆ ಕಾಂಪೀಟ್ ಮಾಡ್ತಾ ಇತ್ತು. ಮತ್ತೆ ಆಗ ಈ ಮೂರು ಕಂಪನಿಗಳ ಸೇಲ್ಸ್ ತುಂಬಾ ವೇಗವಾಗಿ ಜಾಸ್ತಿ ಆಗ್ತಾ ಇತ್ತು. ಮತ್ತೆ ವೋಲ್ವೋ ಹಿಂದೆ ಉಳಿತಾ ಇತ್ತು. ಅಂದ ಹಾಗೆ ನಾನು ನಿಮಗೆ ಮೊದಲೇ ಹೇಳಿದ್ದೆ, ವೋಲ್ವೋ 2008ರಲ್ಲಿ 3,74,000 ಕಾರ್ಸ್ ಮಾರಾಟ ಮಾಡಿತ್ತು ಎಂದು. ಮತ್ತೆ ಅದೇ ವರ್ಷ BMW 12 ಲಕ್ಷ ಕಾರ್ ಮಾರಾಟ ಮಾಡಿತ್ತು. ಈಗ ವೋಲ್ವೋನ ಕಾರ್ಸ್ ಜಾಸ್ತಿ ಮಾರಾಟ ಆಗ್ತಾ ಇದ್ವು, ಆದರೆ ಕಂಪನಿಗೆ ಲಾಭ ತುಂಬಾ ಕಡಿಮೆ ಆಗ್ತಾ ಇತ್ತು. ಮತ್ತೆ 1998ರಲ್ಲಿ ವೋಲ್ವೋ $476 ಮಿಲಿಯನ್ ನ ಪ್ರಾಫಿಟ್ ಮಾಡಿತ್ತು. ಮತ್ತೆ 2008ರಲ್ಲಿ 3 ಪಟ್ಟು ಜಾಸ್ತಿ ಕಾರ್ಸ್ ಮಾರಾಟ ಮಾಡಿದ ಮೇಲೂ $1.5 ಬಿಲಿಯನ್ ನ ಲಾಸ್ ಆಗಿತ್ತು. ಮತ್ತೆ ಮೂರನೇ ಕಾರಣ ಅಂದ್ರೆ ಫೋರ್ಡ್ ನ ಮ್ಯಾನೇಜ್ಮೆಂಟ್ ತನ್ನ ಕೋರ್ ಬ್ರ್ಯಾಂಡ್ ಫೋರ್ಡ್ ಲಿಂಕನ್ ಮತ್ತೆ ಮರ್ಕಿ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇತ್ತು. ಏಕೆಂದ್ರೆ ಬದಲಾಗುತ್ತಿರುವ ಆಟೋಮೇಟಿವ್ ಮಾರ್ಕೆಟ್ ನಲ್ಲಿ ತಮ್ಮ ಪೊಸಿಷನಿಂಗ್ ಭದ್ರಪಡಿಸಲು ಅದಕ್ಕೆ ಫೋರ್ಡ್ ತನ್ನ ನಾನ್ ಕೋರ್ ಬ್ರ್ಯಾಂಡ್ ವೋಲ್ವೋ, ಜಾಗ್ವಾರ್, ಲ್ಯಾಂಡ್ ರೋವರ್ ಮತ್ತೆ ಅಸ್ಟನ್ ಮಾರ್ಟಿನ್ ಅನ್ನು ಮಾರಾಟ ಮಾಡಿತು. ಆದ್ರೆ ಪ್ರಶ್ನೆ ಇರೋದು, ಇಷ್ಟೆಲ್ಲ ಇನೋವೇಷನ್ ಮಾಡಿದ್ರು ಕೂಡ ಮತ್ತೆ ಮಾರ್ಕೆಟಿಂಗ್ ನಲ್ಲಿ ಒಳ್ಳೆಯ ರೆಪ್ಯುಟೇಷನ್ ಇದ್ರೂ ಸಹ ವೋಲ್ವೋ ಜರ್ಮನಿ ಟ್ರಾಯೋನಿಂದ ಹಿಂದೆ ಹೇಗೆ ಉಳಿತು? ಆಕ್ಚುಲಿ ವೋಲ್ವೋನ ಮೇನ್ ಫೋಕಸ್ ಜನರಿಗೆ ಸೇಫ್ಟಿ ಮತ್ತೆ ಹೊಸ ಟೆಕ್ನಾಲಜಿ ಪ್ರೊವೈಡ್ ಮಾಡುವುದು ಆಗಿತ್ತು. ಅದೇ ಜರ್ಮನಿ ಟ್ರಾಯೋ ತನ್ನ ಗ್ರಾಹಕರಿಗೆ ಲಕ್ಸರಿ ಫೀಲ್ ನೀಡ್ತಾ ಇತ್ತು. ಈಗ ಸೇಫ್ಟಿಯ ಬಗ್ಗೆ ಮಾತಾಡುವುದು ಆದರೆ ಜಗತ್ತಿನ ಎಲ್ಲಾ ಸರ್ಕಾರಗಳು ಆಕ್ಸಿಡೆಂಟ್ ನ ಸಂಖ್ಯೆ ಕಡಿಮೆ ಮಾಡಲು, ಡ್ರೈವರ್ಸ್, ಪ್ಯಾಸೆಂಜರ್ಸ್ ಮತ್ತೆ ಪಾದಚಾರಿಗಳಿಗೆ ಸೇಫ್ಟಿಯನ್ನ ಇಂಪ್ರೂವ್ ಮಾಡಲು ಅನೇಕ ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ತಂತು. ಅದರಲ್ಲಿ ಸೀಟ್ ಬೆಲ್ಟ್, ಏರ್ ಬ್ಯಾಗ್ಸ್, ಇಂಟಿಲಾಕ್ ಬ್ರೇಕ್, ಚೈಲ್ಡ್ ಸೇಫ್ಟಿ ಸೀಟ್ ಮತ್ತೆ ಬ್ಯಾಕಪ್ ಕ್ಯಾಮೆರಾ ಒಳಗೊಂಡಿತ್ತು. ಮತ್ತೆ ಈ ಎಲ್ಲಾ ಫೀಚರ್ ಕಾರ್ಗಳಿಗೆ ಮ್ಯಾಂಡೇಟರಿ ಮಾಡಿದ್ದಾಗ ವೋಲ್ವೋ ತನ್ನ ದೊಡ್ಡ ಮತ್ತೆ ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅನ್ನ ಕಳೆದುಕೊಳ್ತು. ಈಗ ಜನರಿಗೆ ಸೇಫ್ಟಿ ಸಲುವಾಗಿ ವೋಲ್ವೋನ ಕಾರ್ಸ್ ಖರೀದಿಸುವ ಅವಶ್ಯಕತೆ ಇರಲಿಲ್ಲ, ಏಕೆಂದ್ರೆ ಅಂತಹದೇ ಸೇಫ್ಟಿ ಅವರಿಗೆ ಬೇರೆ ಅಗ್ಗ ಕಾರ್ ನಲ್ಲೂ ಕಾಣಲು ಸಿಗ್ತಾ ಇದ್ವು. ಜೊತೆಗೆ ವೋಲ್ವೋ ಮತ್ತೆ ಜರ್ಮನಿ ಟ್ರಾಯೋನ ಪ್ರೈಸ್ ಒಂದೇ ತರ ಇತ್ತು. ಮತ್ತೆ ಜರ್ಮನಿ ಟ್ರಾಯೋ ಸೇಫ್ಟಿಯ ಜೊತೆಗೆ ಲಕ್ಸರಿ ಫೀಲ್ ಸಹ ನೀಡ್ತಾ ಇತ್ತು. ಇಂತಹ ಸಂದರ್ಭದಲ್ಲಿ ಗ್ರಾಹಕರು ಮರ್ಸಿಡೀಸ್, BMW, ಆಡಿಗಳತ್ತ ಜಾಸ್ತಿ ಅಟ್ರಾಕ್ಟ್ ಆಗ್ತಾ ಇದ್ರು. ಮತ್ತೆ ವೋಲ್ವೋನ ಮಾರ್ಕೆಟಿಂಗ್ ಪೊಸಿಷನ್ ಕಡಿಮೆ ಆಗಲು ಪ್ರಾರಂಭ ಆಯಿತು. ಒಂದ್ ವೇಳೆ ನೀವು ವೋಲ್ವೋನ ಅಭಿಮಾನಿ ಆಗಿದ್ರೆ ನಿರಾಶೆಗೊಳ್ಳುವ ಅವಶ್ಯಕತೆ ಇಲ್ಲ, ಏಕೆಂದ್ರೆ ವೋಲ್ವೋ ಮತ್ತೆ ಮಾರ್ಕೆಟ್ ನಲ್ಲಿ ದೊಡ್ಡ ಕಂಬ್ಯಾಕ್ ಮಾಡಲಿದೆ. ಏಕೆಂದ್ರೆ ಗಿಲ್ಲಿನಲ್ಲಿ ಹೋದಾಗಿನಿಂದ ವೋಲ್ವೋ
ತನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅನ್ನ ತುಂಬಾ ಹೆಚ್ಚಿಸಿಕೊಂಡಿದೆ. ಮತ್ತೆ 2013 ಚೀನಾದಲ್ಲಿ ತನ್ನ ಪೂರ್ತಿ ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ನಿರ್ಮಾಣ ಮಾಡಿದೆ. ಇದರಲ್ಲಿ ವೋಲ್ವೋ S60L ಮತ್ತೆ XC60 ನಂತಹ ಒಳ್ಳೆಯ ಕಾರ್ ಪ್ರೊಡ್ಯೂಸ್ ಮಾಡಿತ್ತು. ಕಂಪನಿ 2013ರಲ್ಲಿ ಟೋಟಲ್ 4,27,840 ಕಾರ್ಸ್ ಮಾರಾಟ ಮಾಡಿತ್ತು. ಮತ್ತೆ 2012ಕ್ಕೆ ಹೋಲಿಸಿದರೆ 1.4 ಪಟ್ಟು ಇದು ಜಾಸ್ತಿ ಆಗಿತ್ತು. ಅದೇ 2019ರಲ್ಲಿ ಗ್ಲೋಬಲಿ 7,05,452 ಕಾರ್ಸ್ ಮಾರಾಟ ಮಾಡಿತ್ತು. ಮತ್ತೆ ಇದು 2018ಕ್ಕೆ ಹೋಲಿಸಿದರೆ 9.8 ಪಟ್ಟು ಜಾಸ್ತಿ ಆಗಿತ್ತು. ಮತ್ತೆ ನಿಮಗಿದು ಕೇಳಿ ಆಶ್ಚರ್ಯ ಆಗುತ್ತೆ, ತನ್ನ 53 ವರ್ಷದ ಇತಿಹಾಸದಲ್ಲಿ 7 ಲಕ್ಷಕ್ಕಿಂತ ಜಾಸ್ತಿ ಕಾರ್ಸ್ ಮಾರಾಟ ಮಾಡಿತ್ತು. 2019ರಲ್ಲಿ ವೋಲ್ವೋ ತನ್ನ ಮೊದಲ ಎಲೆಕ್ಟ್ರಿಕ್ SUV ವೋಲ್ವೋ XC40 ಚಾರ್ಜ್ P8 ಲಾಂಚ್ ಮಾಡಿತು. ಮತ್ತೆ ಇದರಲ್ಲಿ ಅನೇಕ ಹೊಸ ಫೀಚರ್ಗಳಿದ್ವು. ಅಂದ ಹಾಗೆ ವೋಲ್ವೋ 2025ರವರೆಗೆ 50% ಎಲೆಕ್ಟ್ರಿಕ್ ವೆಹಿಕಲ್ ಮಾರಾಟ ಮಾಡುವ ಗುರಿ ಹೊಂದಿದೆ. ಜೊತೆಗೆ 2030ರವರೆಗೆ ಕಂಪನಿ ಪೂರ್ತಿ ಎಲೆಕ್ಟ್ರಿಕ್ ವೆಹಿಕಲ್ ಮಾರಾಟ ಮಾಡುವ ಗುರಿ ಹೊಂದಿದೆ. ಹಾಗಿದ್ರೆ ವೋಲ್ವೋನ ಈ ಕಂಬ್ಯಾಕ್ ತನ್ನ ಕಾಂಪಿಟೇಟರ್ಗಳಿಗೆ ಎಷ್ಟು ಹಾನಿ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.